ನಮಸ್ಕಾರ, ಸುವಿಲಹರಿ ಚಾನಲ್ಗೆ ಸ್ವಾಗತ. ಇವತ್ತು ರವೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಒಂದು 10 ನಿಮಿಷದಲ್ಲಿ ಗರಿಗರಿಯಾದ ರವೆ ದೋಸೆ ಮಾಡ್ಕೋಬೋದು. ತುಂಬ ಸುಲಭ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಕಾಗಿಲ್ಲ. ಇಲ್ಲಿ ಮೊದಲಿಗೆ ನಾನು 1 ಕಪ್ಪಷ್ಟು ಅಂದರೆ ಚಿರೋಟಿ ರವೆ ಅಥವಾ ಬಾಂಬೆ ರವೆ, ಚಿಕ್ಕ ರವೆ ಅಂತಾರಲ್ವ, ಅದನ್ನು ತೊಗೊಂಡಿದ್ದೀನಿ. ಈ 1 ಕಪ್ ರವೆಗೆ ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. 1 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅಲ್ಲನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ತುರಿದು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಇಲ್ಲ ಪೇಸ್ಟ್ ಆದರೂ ಹಾಕ್ಕೋಬೋದು. ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾನು 4ರಷ್ಟು ನೀರು ಹಾಕ್ತಿದ್ದೀನಿ. 1 ಕಪ್ ರವೆಗೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಏನು ಜಾಸ್ತಿ ನೀರಾದರೆ ಏನಾದರೂ ಬರೋದಿಲ್ಲ ಆ ಥರ ಏನೂ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು. ಅಂದರೆ ರವೆ ಎಲ್ಲ ನೀಟಾಗಿ ನೆನೆಯುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು. ಒಂದು 10 ನಿಮಿಷ ನೆಂದಾದಮೇಲೆ ಇಲ್ಲೇ ಮೇನ್ ಇಂಗ್ರೀಡಿಯೆಂಟ್ಸು. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ ದೋಸೆ ಇದು. 1-2 ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ನಾನು ಇನ್ನೂ 1 ಕಪ್ಪಷ್ಟು ನೀರು ಹಾಕ್ಕೋತಿದ್ದೀನಿ. ನೀರು ಹಾಕಿ ಇದು ನೋಡಿ ಗಟ್ಟಿಯಾಗಿದೆ, ಅಂದರೆ ನೀರು ದೋಸೆ ಹಾಕ್ತೀವಲ್ಲ ಅದಕ್ಕಿರಬೇಕು. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೋಟಲಾಗಿ ಒಂದು 5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ದೋಸೆ ಕಾಯಕ್ಕಿಟ್ಟು ಒಂದು ಎಣ್ಣೆ ಹಾಕಿ ಫುಲ್ಲು ತವ ಎಲ್ಲ ಸವರ್ಕೋಬೇಕು ಎಣ್ಣೆನ. ನಾನು 1 ಸ್ಪೂನಿಗೆ ಈರುಳ್ಳಿನ ಹಚ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನೀರು ದೋಸೆ ಹೇಗೆ ಬಿಡ್ತೀವಲ್ಲ ಅದೇ ಥರ ಹಾಕ್ಕೋಬೇಕು. ಇದಕ್ಕೇನು ಸ್ಪ್ರೆಡ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಹಾಕಿ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಸುತ್ತ ಎಣ್ಣೆ ಹಾಕಿದ್ರೆ ಆಯಿತು. ಚೆನ್ನಾಗಿ ಬೇಯುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಸುತ್ತೆ, ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅಷ್ಟೆ. ಆಯಿತು, 2 ಕಡೆ ಬೇಯಿಸ್ಕೊಂಡ್ರೆ ರವೆ ದೋಸೆ ರೆಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.